ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಜಟಾತೀರ್ಥ ಪ್ರಶಂಸನ ಶುಕಚಿತ್ತ ಶುದ್ಧಿವರ್ಣನ ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಸೂತನು ಹೇಳುತ್ತಾನೆ, ಬ್ರಹ್ಮಹತ್ಯೆಯನ್ನು ಪರಿಹರಿಸುವ ಲಕ್ಷ್ಮಣ ಮಹಾತೀರ್ಥದಲ್ಲಿ ಮಿಂದು ಯಾತ್ರಿಕನು ಚಿತ್ತಶುದ್ಧಿಗಾಗಿ ಜಟಾತೀರ್ಥಕ್ಕೆ ಹೋಗಬೇಕು. ಎಲೈ ಬ್ರಾಹ್ಮಣರೇ, ಜನ್ಮ ಮೃತ್ಯು ಜರೆಗಳಿಗೆ ತುತ್ತಾಗಿ ಸಂಸಾರದಿಂದ ದುಃಖಗೊಂಡ ಮಾನವರಿಗೆ ಜಟಾತೀರ್ಥವನ್ನು ಬಿಟ್ಟು ಅಜ್ಞಾನವನ್ನು ಪರಿಹರಿಸುವ ಮತ್ತೊಂದು ತೀರ್ಥವಿರುವುದಿಲ್ಲ. ಲೋಕದಲ್ಲಿ ಮೋಕ್ಷಾರ್ಥಿಗಳಾಗಿ ಚಿತ್ತಶುದ್ಧಿಯನ್ನು ಬಯಸುವ ಕೆಲವು ಜನರು ಸುಮ್ಮನೆ ವೇದಾಂತವನ್ನು ಓದುತ್ತಾರೆ, ಅದನ್ನು ಅನುಭವಿಸುವುದಿಲ್ಲ ಅಥವಾ ಅನುಷ್ಠಾನ ಮಾಡುವುದಿಲ್ಲ. ಪೂರ್ವ ಪಕ್ಷವೆಂಬ ದೊಡ್ಡ ಮೊಸಳೆಯುಳ್ಳದ್ದು, ಸಿದ್ಧಾಂತವೆಂಬ ಮೀನುಗಳುಳ್ಳದ್ದು ಆದ ವೇದಾಂತವೆಂಬ ಈ ಸಾಗರದಲ್ಲಿ ಬಿದ್ದು ಅವರೆಲ್ಲರೂ ಮೂಢರಾಗುವರು. ಮೊದಲು ಮನಸ್ಸಿನ ಶುದ್ಧಿಗಾಗಿ ವೇದಾಂತವನ್ನು ಪಠಿಸಿ ವಿವಾದ ಮಾಡುತ್ತಾ ಜಗಳವನ್ನು ಹೆಚ್ಚಿಸುವರು. ಅತ್ಯಂತ ಭ್ರಾಂತಿಯನ್ನು ಉಂಟು ಮಾಡುವ ವೇದಾಂತದಿಂದ ಚಿತ್ತಶುದ್ಧಿಯಾಗುವುದಿಲ್ಲ. ಆದುದರಿಂದ ನಾವು ವೇದಾಂತವನ್ನು ಗೌರವಿಸುವುದಿಲ್ಲ. ಎಲೈ ಮುನಿಗಳೇ, ನೀವು ಸಣ್ಣ ಉಪಾಯದಿಂದಲೇ ಮನಃಶುದ್ಧಿಯಾಗಬೇಕೆಂದು ಬಯಸುವುದಾದರೆ ಸಾರಿ ಹೇಳುತ್ತೇನೆ, ಜಟಾತೀರ್ಥವನ್ನು ಸೇವಿಸಿರಿ. ಹಿಂದೆ ಪರಮೇಶ್ವರನು ಸಕಲ ಜನರಿಗೂ ಉಪಕಾರ ಮಾಡಲೋಸುಗ ಗಂಧಮಾದನ ಪರ್ವತದಲ್ಲಿ ಅಜ್ಞಾನ ಪರಿಹಾರಕವಾದ ಈ ಜಟಾತೀರ್ಥವನ್ನು ನಿರ್ಮಿಸಿರುವನು. ರಾಮನು ರಾವಣನನ್ನು ಕೊಂದು ಈ ತನ್ನ ಜಟೆಯನ್ನು ಗಿಲ್ಲಿ ತೊಳೆದುದರಿಂದ ಇದಕ್ಕೆ ಜಟಾತೀರ್ಥವೆಂಬ ಹೆಸರು ಬಂದಿತು. 60,000 ವರ್ಷಗಳ ಕಾಲ ಗಂಗಾ ಸ್ನಾನ, ಬೃಹಸ್ಪತಿಯು ಸಿಂಹರಾಶಿಯಲ್ಲಿರಲು ಗೋದಾವರಿಯಲ್ಲಿ ಒಂದಾವರ್ತಿ ಸ್ನಾನ, ಗೋಮತಿ ನದಿಯಲ್ಲಿ 1000 ಸ್ನಾನ, ಇವುಗಳ ಫಲವು ಜಟಾತೀರ್ಥದ ದರ್ಶನದಿಂದಲೇ ಲಭಿಸುವುದು. ಜಟಾತೀರ್ಥದಲ್ಲಿ ಮಿಂದ ಮಾನವರ ಅಂತಃಕರಣವು ಶುದ್ಧವಾಗುವುದು. ಅದರಂತೆ ಅಜ್ಞಾನವು ಪರಿಹಾರವಾಗುವುದು. ಅಜ್ಞಾನವು ತೊಲಗಲು ಜ್ಞಾನವುಂಟಾಗುವುದು. ಅದರಿಂದ ಮಾನವನು ಮುಕ್ತಿಯನ್ನು ಪಡೆಯುವನು. ಅನಂತರ ಅವನು ಸಚ್ಚಿದಾನಂದ ಪೂರ್ಣನಾಗುವನು. ಈ ವಿಷಯದಲ್ಲಿ ತಂದೆ ಮಕ್ಕಳಾದ ವ್ಯಾಸ ಶುಕರ ಸಂವಾದ ರೂಪವು ಪುರಾತನವೂ ಆದ ಈ ಇತಿಹಾಸವನ್ನು ಹೇಳುತ್ತಾರೆ. ಹಿಂದೆ ಶುಕಮುನಿಯು ಬ್ರಹ್ಮಜ್ಞಾನಿಯು, ಅಚ್ಯುತ ರೂಪನು, ಪಾರಂಪರ್ಯ ವಿಶೇಷವನ್ನು ಅರಿತವನು, ಸಕಲ ಶಾಸ್ತ್ರ ಪಂಡಿತನೂ ಆದ ವ್ಯಾಸ ಮುನೀಶ್ವರನನ್ನು ನಮಸ್ಕರಿಸಿ ಹೀಗೆ ಪ್ರಶ್ನಿಸಿದನು. ಶ್ರೀ ಶುಕನು ಹೇಳುತ್ತಾನೆ, ಸರ್ವಜ್ಞನೂ ಪೂಜ್ಯನೂ ಆದ ಎಲೈ ತಂದೆಯೇ, ಈ ಉತ್ತಮ ರಹಸ್ಯವನ್ನು ನನಗೆ ಹೇಳು. ಯಾವುದರಿಂದ ಮನಸ್ಸು ಶುದ್ಧವಾಗಿ ಅಜ್ಞಾನವು ಪರಿಹಾರವಾಗುವುದು? ಯಾವುದರಿಂದ ಜ್ಞಾನೋದಯವಾಗಿ ಕೊನೆಯಲ್ಲಿ ಶಾಶ್ವತ ಮುಕ್ತಿಯು ದೊರಕುವುದು? ಮಹರ್ಷಿಯೇ, ಅದಕ್ಕೆ ಉಪಾಯವನ್ನು ಹೇಳು. ನಾನು ನಿನ್ನಿಂದ ವೇದಾಂತ, ಇತಿಹಾಸ, ಪುರಾಣ ಇವೇ ಮೊದಲಾದವುಗಳನ್ನು ಸಂಪೂರ್ಣವಾಗಿ ಓದಿರುತ್ತೇನೆ. ಆದರೂ ಅವುಗಳು ನನ್ನ ಮನಸ್ಸನ್ನು ಪರಿಶುದ್ಧಿಗೊಳಿಸುವುದಿಲ್ಲ. ಆದುದರಿಂದ ಚಿತ್ತಶುದ್ಧಿಗೆ ಉಪಾಯವನ್ನು ತಿಳಿಯ ಹೇಳು. ಮುನಿವರಿಯರೇ, ಶುಕನು ಹೀಗೆ ಕೇಳಲು ವ್ಯಾಸನು ಅವಿದ್ಯೆಯ ನಾಶಕ್ಕೆ ಕಾರಣವಾದ ರಹಸ್ಯವನ್ನು ಹೇಳಿದನು. ವ್ಯಾಸನು ಹೇಳುತ್ತಾನೆ, ಶುಕ, ಅವಿದ್ಯೆ ಎಂಬ ಗ್ರಂಥಿಯನ್ನು ಭೇದಿಸುವುದು, ಮನಸ್ಸನ್ನು ಶುದ್ಧ ಮಾಡುವುದು, ಮಾನವರ ಜನ್ಮಾದಿ ಭಯವನ್ನು ಹೋಗಲಾಡಿಸುವುದು ಆದ ರಹಸ್ಯವನ್ನು ನಿನಗೆ ಹೇಳುವೆನು ಕೇಳು. ರಾಮ ಸೇತುವೆಯಲ್ಲಿರುವ ಪುಣ್ಯಕರವಾದ ಗಂಧಮಾದನ ಪರ್ವತದಲ್ಲಿ ಪಾಪ ಪರಿಹಾರಕವಾದ ಜಟಾತೀರ್ಥವೊಂದಿರುವುದು. ಅದರಲ್ಲಿ ಶ್ರೀರಾಮನು ತನ್ನ ಜಟೆಯನ್ನು ಶೋಧಿಸಿ ಇದಕ್ಕೆ ವರವನ್ನಿತ್ತಿರುವನು. ಅತಿ ಪವಿತ್ರವಾದ ಈ ಜಟಾತೀರ್ಥಕ್ಕೆ ಬಂದು ಇದರಲ್ಲಿ ಸ್ನಾನ ಮಾಡಿದವರ ಮನಸ್ಸು ಶುದ್ಧವಾಗುವುದು. ಯಜ್ಞ, ಜ್ಞಾನ, ಜಪ, ಉಪವಾಸ ಇವುಗಳಿಲ್ಲದೆ ಈ ಜಟಾತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಮಾತ್ರ ಮಾನವರ ಬುದ್ಧಿಯು ಪರಿಶುದ್ಧವಾಗುವುದು. ಇಲ್ಲಿ ಸ್ನಾನದಿಂದ ಸಕಲ ದಾನಗಳಿಗೆ ಸಮವಾದ ಪುಣ್ಯವು ಲಭಿಸುವುದು. ಇದರಿಂದಲೇ ಮಾನವರು ಕಷ್ಟಗಳನ್ನು ಕಳೆದು ಪುಣ್ಯ ಲೋಕಗಳನ್ನು ಸೇರುವರು. ಶುಭ ಜಲವುಳ್ಳ ಜಟಾತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಮಾನವನು ಮಹತ್ವವನ್ನು ಪಡೆಯುವನು. ಈ ತೀರ್ಥವನ್ನು ಬಿಟ್ಟರೆ ಮನಸ್ಸನ್ನು ಶುದ್ಧಿಗೊಳಿಸುವ ವ್ರತ, ಜಪ, ಇತರ ದೇವತೆ ಯಾವುದೂ ಇರುವುದಿಲ್ಲ. ಎಲೈ ಶುಕನೇ, ಜಟಾತೀರ್ಥವು ಪುಣ್ಯಕರವು, ಕೀರ್ತಿ ಮತ್ತು ಆಯಸ್ಸುಗಳನ್ನು ಉಂಟು ಮಾಡುವುದು, ಸಮಸ್ತ ಲೋಕಗಳಲ್ಲಿ ಪ್ರಸಿದ್ಧವಾದುದು, ಪವಿತ್ರವಾದವುಗಳಲ್ಲಿ ಪವಿತ್ರವಾದುದು, ಸಕಲ ಪಾಪ ನಾಶಕವು, ಮಂಗಳ ವಸ್ತುಗಳಿಗೆ ಮಂಗಳವನ್ನು ಉಂಟು ಮಾಡುವುದು ಆಗಿರುವುದು. ವರುಣನ ಮಗನಾದ ಭೃಗುವು
ತಂದೆಯಾದ ಆತನನ್ನು ಕುರಿತು ಮನಸ್ಸನ್ನು ಶುದ್ಧಗೊಳಿಸುವ ಪವಿತ್ರವಾದ ವಸ್ತುವು ಯಾವುದೆಂದು ಕೇಳಿದನು. ವರುಣನು ಅವನಿಗೆ ಮನಸ್ಸಿನ ಶುದ್ಧಿಯನ್ನು ಉಂಟು ಮಾಡುವುದು ಶುಭಕರವೋ ಆದ ಈ ಜಟಾತೀರ್ಥದ ವಿಚಾರವನ್ನು ತಿಳಿಸಿರುವನು. ವರುಣನು ಹೇಳುತ್ತಾನೆ, ಭೃಗುವೆ, ರಾಮ ಸೇತುವೆಯಲ್ಲಿರುವ ಪುಣ್ಯಕರವಾದ ಗಂಧಮಾದನ ಪರ್ವತದ ಜಟಾತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಮನಸ್ಸು ಶುದ್ಧವಾಗುವುದು ಎನ್ನಲು ಆ ಭೃಗುವು ತಂದೆಯ ಮಾತಿನಂತೆ ಕೂಡಲೇ ಜಟಾತೀರ್ಥಕ್ಕೆ ಬಂದು ಅಲ್ಲಿ ಮಿಂದು ಶುದ್ಧ ಮನಸ್ಸುಳ್ಳವನಾದನು. ಆಗ ಅವನು ಆ ಬುದ್ಧಿಶುದ್ಧಿಯಿಂದ ಅಜ್ಞಾನರಹಿತನಾಗಿ ತಂದೆಯಾದ ವರುಣನಿಂದ ಅದ್ವೈತ ಜ್ಞಾನವನ್ನು ಪಡೆದು ಅಖಂಡ ಸಚ್ಚಿದಾನಂದ ಪೂರ್ಣನಾದನು. ಶಂಕರನ ಅಂಶವಾದ ದೂರ್ವಾಸನು ಜಟಾತೀರ್ಥದಲ್ಲಿ ಸ್ನಾನ ಮಾಡಿ ಮನಃಶುದ್ಧಿಯನ್ನು ಪಡೆದು ಬ್ರಹ್ಮಾನಂದ ಪೂರ್ಣನಾದನು. ವಿಷ್ಣುವಿನ ಅಂಶವಾದ ದತ್ತಾತ್ರೇಯನು ಈ ತೀರ್ಥದಲ್ಲಿ ಸ್ನಾನ ಮಾಡಿ ಶುದ್ಧ ಮನಸ್ಸುಳ್ಳವನಾಗಿ ಬ್ರಹ್ಮಾಕಾರನಾದನು. ಅಜ್ಞಾನವನ್ನು ಪರಿಹರಿಸಿಕೊಳ್ಳ ಬಯಸುವವನು ಶುದ್ಧವೂ ಪುಣ್ಯಕರವೂ ಸಕಲ ಪಾಪ ನಾಶಕವೂ ಆದ ಈ ಜಟಾತೀರ್ಥದಲ್ಲಿ ಸ್ನಾನ ಮಾಡಬೇಕು. ಆದುದರಿಂದ ಎಲೈ ಶುಕನೇ, ನೀನು ಜಟಾತೀರ್ಥಕ್ಕೆ ಹೋಗು, ಮನಃಶುದ್ಧಿಯನ್ನು ಉಂಟು ಮಾಡುವ ಆ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡು. ತಂದೆಯು ಹೀಗೆ ಹೇಳಲು ಶುಕನು ಪುಣ್ಯಕರವಾದ ಗಂಧಮಾದನ ಪರ್ವತದಲ್ಲಿರುವ ಶುದ್ಧಿದಾಯಕವಾದ ಜಟಾತೀರ್ಥದಲ್ಲಿ ಸ್ನಾನ ಮಾಡಲೋಸುಗ ಹೋದನು. ಅಲ್ಲಿ ಜಟಾತೀರ್ಥದಲ್ಲಿ ಸಂಕಲ್ಪಪೂರ್ವಕವಾಗಿ ಮಿಂದು ಮನಃಶುದ್ಧಿಯನ್ನು ಪಡೆದು ಅಜ್ಞಾನರಹಿತನಾಗಿ ಪರಮಾನಂದ ರೂಪವಾದ ಸ್ವಸ್ವರೂಪವನ್ನು ಹೊಂದಿದನು. ಮನಃಶುದ್ಧಿಯನ್ನು ಬಯಸುವ ಇತರರು ಜಟಾತೀರ್ಥದಲ್ಲಿ ಭಕ್ತಿಯಿಂದ ಸ್ನಾನ ಮಾಡಲಿ. ಕಾಮಧೇನುವಿನಂತಿರುವ ಶುಭ ಜಟಾತೀರ್ಥವಿರಲು ಜನರು ಅಜ್ಞಾನದಿಂದ ಅಲ್ಪವಾದ ಇತರ ಕಡೆಗಳಲ್ಲಿ ವಿನೋದಗೊಳ್ಳುತ್ತಾರೆ. ಇದು ಆಶ್ಚರ್ಯಕರವಾದುದು. ಜಟಾತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಭೋಜನವನ್ನು ಅಪೇಕ್ಷಿಸುವವನು ಭೋಜನವನ್ನು, ಮುಕ್ತಿಯನ್ನು ಬಯಸುವವನು ಮುಕ್ತಿಯನ್ನು ಪಡೆಯುವನು. ಸತ್ಯವಾಗಿ ಹೇಳಿರುವೆನು, ವೇದಾಧ್ಯಯನ, ಯಜ್ಞ, ದಾನ, ತಪಸ್ಸು, ಉಪವಾಸ, ಜಪ, ಯೋಗ ಇವುಗಳಿಂದ ಮಾನವರ ಮನಸ್ಸು ಶುದ್ಧವಾಗುವುದು. ಅಯ್ಯ ಬ್ರಾಹ್ಮಣೋತ್ತಮರೇ, ಅತಿ ಪವಿತ್ರವಾದ ಜಟಾತೀರ್ಥದಲ್ಲಿ ಸ್ನಾನ ಮಾತ್ರದಿಂದ ಇವುಗಳಿಲ್ಲದೆಯೇ ಬ್ರಾಹ್ಮಣರ ಮನಸ್ಸು ಶುದ್ಧವಾಗುವುದು. ಜಟಾತೀರ್ಥದ ಮಹಾತ್ಮೆಯನ್ನು ನಾನು ಹೇಳಲು ಸಮರ್ಥನಲ್ಲ. ಆ ತೀರ್ಥವನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ತಿಳಿಯುತ್ತಾರೆ. ಜಟಾತೀರ್ಥಕ್ಕೆ ಸಮಾನವಾದ ತೀರ್ಥವು ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಜಟಾತೀರ್ಥದ ದಡದಲ್ಲಿ ಕ್ಷೇತ್ರ ಪಿಂಡದಾನವನ್ನು ಮಾಡಿದವನಿಗೆ ಗಯಾ ಶ್ರಾದ್ದ ಸಮವಾದ ಪುಣ್ಯವು ಲಭಿಸುವುದು. ಇಲ್ಲಿ ಮಿಂದವರಿಗೆ ಪಾಪ ಲೇಪವೂ ಇರುವುದಿಲ್ಲವಲ್ಲದೆ ಅವನು ದಾರಿದ್ರ್ಯವನ್ನು ಅನುಭವಿಸನು, ನರಕ ಭಾಗಿಯೂ ಆಗುವುದಿಲ್ಲ. ಶ್ರೀ ಸೂತನು ಹೇಳುತ್ತಾನೆ, ಎಲೈ ಬ್ರಾಹ್ಮಣರೇ, ಹೀಗೆ ಜಟಾತೀರ್ಥದ ಮಹಾತ್ಮ್ಯವನ್ನು ನಿಮಗೆ ಹೇಳಿರುವೆನು. ಜಟಾತೀರ್ಥದಲ್ಲಿ ವ್ಯಾಸತನಯನಾದ ಶುಕಯೋಗಿಯು ಮಿಂದು ಅದ್ವೈತ ಜ್ಞಾನಕ್ಕೆ ಕಾರಣನಾದ ಮನಃಶುದ್ಧಿಯನ್ನು ಅದ್ವೈತ ಜ್ಞಾನಕ್ಕೆ ಕಾರಣವಾದ ಮನಃಶುದ್ಧಿಯನ್ನು ಪಡೆದನು. ಈ ಅಧ್ಯಾಯವನ್ನು ಓದುವವನು, ಸಾವಧಾನ ಮನಸ್ಸಿನಿಂದ ಕೇಳುವವನು ಈ ಲೋಕದಲ್ಲಿ ಪಾಪಮುಕ್ತರಾಗಿ ವೈಕುಂಠಕ್ಕೆ ತೆರಳುವರು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಜಟಾತೀರ್ಥ ಪ್ರಶಂಸನ ಶುಕ ಚಿತ್ತಶುದ್ಧಿ ವರ್ಣನವೆಂಬ 20ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.